ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೇನು ಹಬ್ಬಗಳ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ. ಅದು ಈ ಜುಲೈ ಮುಗೀತು ಅಂದ್ರೆ ಕಂಪ್ಲೀಟ್ ಆಗಿ ಹಬ್ಬಗಳು ಒಂದೊಂದಾಗಿ ಸಾಲಾಗಿ ಬರ್ತಾ ಇರ್ತದೆ. ಹಾಗಾಗಿ ಮೊದ್ಲು ಈಗ ಇನ್ನೇನು ಬರ್ತಾ ಇರುವಂತದ್ದು ನಾಗಪಂಚಮಿ. ಹಾಗಾಗಿ ನಮ್ ಕಡೆ ನಾಗಪಂಚಮಿಗೆ ಏನ್ ಸ್ಪೆಷಲ್ ಆಗಿ ಮಾಡ್ತೀವಿ ಅಂತ ನಿಮ್ಗೆ ತೋರ್ಸೋಣ ಅಂತ ವಿಡಿಯೋ ಮಾಡ್ತಾ ಇದೀನಿ. ಆ ನಾಗಪಂಚಮಿಗೆ ನಾವು ಕಡುಬು ಪಂಚಕಲಿನ ಮಾಡ್ತೀವಿ. ನಾನು ಹೋದ ವರ್ಷ ನನ್ನ ವಿಡಿಯೋದಲ್ಲಿ ನಾನು ತೋರಿಸಿದ್ದೆ ಕಡುಬು ಪಂಚಕಲಿನ. ಹಾಗಾಗಿ ಅದನ್ನ ಮಾಡೋದು ಹೇಗೆ ಅಂತ ನಾನು ಕಂಪ್ಲೀಟ್ ವಿಡಿಯೋ ಹಾಕೋಣ ಅಂತ ಈ ಸಲ ವಿಡಿಯೋ ಮಾಡ್ತಾ ಇದೀನಿ. ಸರಿ, ಹಾಗಿದ್ರೆ ಶುರು ಮಾಡೋಣ. ಈ ಕಡುಬು ಪಂಚಕಲಿಗೆ ಮೇನ್ ಬೇಕಾಗಿರುವಂತದ್ದು ಕುಚ್ಚಲಕ್ಕಿ ಅಂದ್ರೆ ಬಾಯ್ಲ್ಡ್ ರೈಸ್. ಸೊ ಅದನ್ನ ನಾನಿಲ್ಲಿ ಒಂದು 3 ಲೋಟ ತಗೊಂಡಿದ್ದೀನಿ. ಇವಾಗ ನೀವು ನಾಳೆ ಅರಿಬೇಕು ಅಂದ್ರೆ ಇವತ್ತು ಸಂಜೆನೆ ನೆನ್ಸಿಡ್ಬೇಕಾಗತ್ತೆ. ಸೊ ಹಾಗಾಗಿ ನಾನು ಇವಾಗ ಬೆಳಿಗ್ಗೆ ಪಂಚಕಲಿ ಕಡುಬು ಮಾಡ್ಕೋಬೇಕು ಹಬ್ಬದ ದಿನ ಅಂದ್ರೆ ಹಿಂದಿನ ದಿನಾನೇ ನೀವು ನೆನ್ಸಿಟ್ಕೋಬೇಕಾಗತ್ತೆ. ಇಲ್ಲ ಅಂದ್ರೆ ನೀವು ನಾಳೆ ಮಾಡಕ್ಕೆ ಅಲ್ಲಿಯ ಟೈಮ್ ಇಲ್ಲ ಅಂದ್ರೆ ನೀವು ಇವಾಗ ಸಂಜೆ ಹಾಕೋಬೇಕು ಅಂದ್ರೆ ಬೆಳಿಗ್ಗೆನ ಹೊತ್ತಿನಲ್ಲಿ ನೀವು ನೆನ್ಸಿಟ್ಕೋಬಹುದು. ಹಾಗಾಗಿ ನಾನು ಇದನ್ನ ಆಲ್ರೆಡಿ ನೆನ್ಸಿಟ್ಟಿದ್ದೆ, ಸ್ವಲ್ಪ ದಪ್ಪಗಾಗಿರುತ್ತೆ ಚೆನ್ನಾಗಿ ನೆಂದ್ಬಿಟ್ಟು. ಸೊ ಇದನ್ನ ಇವಾಗ ಫಸ್ಟ್ ನಾವು ಗ್ರೈಂಡರ್ ಹಾಕಿ ಹಾಕೋತೀವಿ. ಮತ್ತೆ ಇದಕ್ಕೆ ಮೇನ್ ಏನಪ್ಪಾ ಅಂದ್ರೆ ನೀರನ್ನ ಜಾಸ್ತಿ ಹಾಕ್ಲೇಬಾರ್ದು, ತುಂಬಾ ನುಣ್ಣಗ್ ಬರ್ಬೇಕು. ಅಂದ್ರೆ ಸ್ವಲ್ಪ ಲೈಟ್ ಆಗಿ ಕಡಿ ಇರ್ಬೋದು, ಬಟ್ ಆದಷ್ಟು ನುಣ್ಣಗ್ ಹಾಕೊಳ್ಳಿ. ಹಾಗೆ ನೀರನ್ನ ಅತಿಯಾಗಿ ಕಡಿಮೆ ಬಳಸ್ಕೋಬೇಕು, ಯಾಕಂದ್ರೆ ನೀರ್ ಜಾಸ್ತಿ ಆದ್ರೆ ನಮ್ಗೆ ಪಂಚಕಲಿ ತಟ್ಟಕ್ ಬರಲ್ಲ. ಕಡ್ಬಾಗ್ಲಿ ಪಂಚಕಲಿ ಆಗ್ಲಿ ತಟ್ಟಕ್ ಬರಲ್ಲ. ಹಾಗಾಗಿ ನೀರನ್ನ ಆದಷ್ಟು ನೋಡ್ಕೊಂಡು ಹಾಕೋಬೇಕಾಗುತ್ತೆ. ನೋಡಿ, ಇಲ್ಲಿ ನಾನು ಸ್ವಲ್ಪ ಸ್ವಲ್ಪನೇ ನೀರ್ ಹಾಕೊಂತಾ ಇದೀನಿ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ ಈ ತರ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಆಕ್ಚುಲಿ ಗ್ರೈಂಡರ್ ಅರಿಬೇಕಾದ್ರೆ. ಬಟ್ ತುಂಬಾ ಗಟ್ಟಿ ಮಾಡ್ಕೋಬೇಡಿ, ಒಂದೊಂದ್ಸಲ ಕಲ್ ತಿರ್ಗಲ್ಲ, ನೆತ್ತಿ ಬಿಡತ್ತೆ. ಹಾಗಾಗಿ ಆತರ ಆದಾಗ ಲೈಟ್ ಆಗಿ ನೀರ್ ಹಾಕೊಂತ ಹೋಗಿ. ಹಾಗೆ ನೋಡಿ, ಇವಾಗ ಅರ್ಧ ಅರಿತಾ ಇದೆ. ಒಂದು ಸ್ವಲ್ಪ ಹೊತ್ತು ಆದ್ಮೇಲೆ ನಾನು ಉಪ್ಪು ತಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಇದು ಕಲ್ಲುಪ್ಪನ್ನ ತಗೊಂಡಿದ್ದೀನಿ. ಇದನ್ನ ನಾನು ಇವಾಗಲೇ ಹಾಕೊಂತೀನಿ, ಯಾಕಂದ್ರೆ ನೆಕ್ಸ್ಟ್ ಸ್ವಲ್ಪ ಗಟ್ಟಿ ಬರೋದ್ರಿಂದ ಹಿಟ್ಟು ನೀಟಾಗಿ ಮಿಕ್ಸ್ ಆಗಲ್ಲ ನಾವು ಪುಡಿ ಉಪ್ಪು ಹಾಕೋದ್ರು ಕೂಡ. ಹಾಗಾಗಿ ಇದು ಬೆಸ್ಟ್ ಸೊಲ್ಯೂಷನ್. ಇಲ್ಲಿ ಹಾಕ್ಬಿಟ್ರೆ ನೀಟಾಗಿ ಮಿಕ್ಸ್ ಆಗ್ಬಿಡುತ್ತೆ ಉಪ್ಪು. ಇವಾಗ ಇದನ್ನ ಸ್ವಲ್ಪ ಹೊತ್ತು ಅರಿಯಕ್ ಬಿಡೋಣ. ನಾನು ಹೇಳಿದ್ನಲ್ಲ ಫಸ್ಟ್, ನುಣ್ಣು ತುಂಬಾ ನುಣ್ಣಗ್ ಬೇಡ, ಲೈಟ್ ಆಗಿ ಸ್ವಲ್ಪ ಕಡಿ ಇದ್ರೆ, ಒಂದು 5% ಕಡಿ ಇದ್ರೆ ತೊಂದ್ರೆ ಇಲ್ಲ. ತುಂಬಾ ನುಣ್ಣಗ್ ಮಾಡಿದ್ರು ಒಂದೊಂದ್ಸಲ ತಟ್ಟಕ್ ಬರಲ್ಲ. ಹಾಗಾಗಿ ನೋಡ್ಕೊಂಡು ಲೈಟ್ ಆಗಿ ಕಡಿ ಇಟ್ಕೊಳ್ಳಿ. ಇವಾಗ ನಾನು ಸ್ವಲ್ಪ ಹೊತ್ತು ಬಿಡ್ತಾ ಇದ್ದೀನಿ ಇದನ್ನ. ನೋಡಿ, ಇವಾಗ ಆಗಿದೆ ಇದು. ನೋಡಿ, ಈ ತರ ಇದು ತೆಗೆದಾಗ ನಮ್ಗೆ ಹೇಗ್ ಬರ್ಬೇಕಂದ್ರೆ, ನಾನು ಕೈಗೆ ಏನು ಹಚ್ಕೊಂಡಿಲ್ಲ, ಎಣ್ಣೆ ಆಗ್ಲಿ ನೀರಾಗ್ಲಿ ಏನೂ ಮುಟ್ಕೊಂಡಿಲ್ಲ. ಬಟ್ ಇದು ತೆಗೆದಾಗ ನೋಡಿ, ಈ ತರ ಕೈ ಅಂಟ್ಕೋಬಾರ್ದು ಹಿಟ್ಟು. ಅಷ್ಟು ನೀಟಾಗಿ ಗ್ರೈಂಡರ್ ಅಲ್ಲಿ ಹಾಕೋಬೇಕು, ಮತ್ತೆ ಅಷ್ಟು ಗಟ್ಟಿಯಾಗಿ ಬರ್ಬೇಕು. ನೀವು ನೀರಾಗಿದ್ರೆ ಖಂಡಿತ ಕೈಗೆ ಅಂಟ್ಕೊಳತ್ತೆ. ಸೊ ನೋಡ್ಕೊಂಡು ನೀರನ್ನ ಲಿಮಿಟ್ ಅಲ್ಲಿ ಹಾಕೊಳ್ಳಿ. ಇವಾಗ ಇದಿಷ್ಟು ಆದ್ಮೇಲೆ ನಾನೊಂದು ಪಾತ್ರೆಗೆ ಹಾಕೊಂಡಿದ್ದೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತೆ ಇವಾಗ ಏನಂದ್ರೆ ನಾನು ಸ್ವಲ್ಪ ಅಕ್ಕಿ ಹಿಟ್ಟು ಬರುತ್ತೆ ನೋಡಿ, ಅದನ್ನ ಹಾಕೊಳ್ತಾ ಇದ್ದೀನಿ. ಯಾಕಂದ್ರೆ ನಾವು ಗ್ರೈಂಡರ್ ಇನ್ನೂ ಗಟ್ಟಿಯಾಗಿ ಹಾಕೋಬಹುದು, ಬಟ್ ಗ್ರೈಂಡರ್ ಕಲ್ಲು ತಿರ್ಗಲ್ಲ, ಒಂದೊಂದ್ಸಲ ನಿಂತು ಬಿಡುತ್ತೆ. ಅವಾಗ ನೀರ್ ಹಾಕ್ಲೇಬೇಕಾಗತ್ತೆ. ಸೊ ಹಾಗಾಗಿ ನಾನು ಇನ್ನ ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿ ಬರ್ಲಿ ಅಂತ ನಾನು ಇವಾಗ ಅಕ್ಕಿ ಹಿಟ್ಟು ಇರುತ್ತಲ್ಲ, ಇಲ್ಲಿ ನಾನು 3-4 ಸೌಟ್ ಆಗುವಷ್ಟು ಹಾಕೊಂಡಿದ್ದೀನಿ. ಇದು ಮೀಡಿಯಂ ಸೈಜ್ ಸೌಟು, ತುಂಬಾ ದೊಡ್ಡದಲ್ಲ. ಸೊ ಹಾಗಾಗಿ ಇದನ್ನ ನೀಟಾಗಿ ಒಂದ್ಸಲ ಕಲ್ಸ್ಕೊಳ್ಳೋಣ. ಉಪ್ಪು ನೀವು ನೋಡ್ಕೊಳ್ಳಿ, ಇವಾಗ ಹಾಕಿದ್ರೆ ಕಲ್ಸಕ್ ಕಷ್ಟ ಆಗತ್ತೆ. ಹಾಗಾಗಿ ನಾನು ಗ್ರೈಂಡರ್ ಅಲ್ಲಿ ಅರಿಬೇಕಾದ್ರೆ ಹಾಕೊಂಡಿದ್ದು. ಈ ತರ ಚೆನ್ನಾಗಿ ಕಲ್ಸ್ಕೊಂಡ್ಬಿಟ್ಟು ಕೈಗೆ ಅಂಟದೇ ಇರೋ ತರನೇ ಸ್ವಲ್ಪ ಕಲ್ಸ್ಕೋಬೇಕಾಗತ್ತೆ ಗಟ್ಟಿಯಾಗಿ. ಇವಾಗ ಬೇಕಿದ್ರೆ ನಿಮ್ಗೆ ತುಂಬಾ ಗಟ್ಟಿ ಅನ್ಸಿದ್ರೆ ನೀರ್ ಹಾಕೋಬಹುದು, ನೋಡ್ಕೊಳ್ಳಿ, ಅಡ್ಜಸ್ಟ್ ಮಾಡಿ ಹಾಕೊಳ್ಳಿ. ಸೊ ಇವಾಗ ಆಗಿದೆ. ನನ್ಗೆ ಮತ್ತೇನಂದ್ರೆ ಇನ್ನೂ ಗಟ್ಟಿಯಾಗಿ ಕಲ್ಸ್ಕೋಬೇಕು. ಇದು ತುಂಬಾ ದೊಡ್ಡದಾಗಿರೋದ್ರಿಂದ ನಾನು ಸ್ವಲ್ಪ ಸ್ವಲ್ಪ ಪಾರ್ಟ್ನೆ ತಗೊಂಡು ಕಲ್ಸ್ಕೊಂತಾ ಇದೀನಿ. ಇವಾಗ ಹಿಟ್ಟು ಕಲ್ಸ್ಬಿಟ್ಟು ರೆಡಿ ಆಗಿದೆ. ನಾವ್ ಇದ್ರ ಜೊತೆಗೆ ನಾನು ಪಂಚಕಲಿ ಅಂತ ಹೇಳಿದ್ನಲ್ಲ, ಪಂಚಕಲಿ ಒಳಗಡೆ ಸಿಹಿಯನ್ನ ಹಾಕ್ತಿವಿ. ಹಾಗಾಗಿ ಅದನ್ನ ಫಸ್ಟ್ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಇದಕ್ ಮೊದಲನೇದಾಗಿ ನಾನು ಒಂದು ಇಡೀ ಕಾಯಿನ ತುರಿದಿಟ್ಕೊಂಡಿದೀನಿ. ಹಾಗೆ ಅದಕ್ಕೆ ಉಪ್ಪನ್ನ ಹಾಕೊಂಡೆ, ಮತ್ತೆ ಏಲಕ್ಕಿ ಇರುತ್ತೆ ನೋಡಿ, ಅದನ್ನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದೀನಿ. ಇದು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗಿ ಬರುತ್ತೆ ಅಂತ ಒಂದು 8-10 ಏಲಕ್ಕಿ ಬೀಜ ಬರುತ್ತಲ್ಲ, ಅದನ್ನ ಕುಟ್ಟಿ ಪುಡಿ ಮಾಡಿ ಹಾಕೊಳ್ಳಿ. ನಂತರ ಬೆಲ್ಲ ಹಾಕೋಬೇಕು. ಬೆಲ್ಲ ನೀವ್ ಹೇಗೆ ಅಂದ್ರೆ ನಿಮ್ಗೆ ನಿಮ್ಮ ಸಿಹಿ ತಕ್ಕಾಗಿ ಹಾಕೊಳ್ಳಿ. ಕೆಲವರು ತುಂಬಾ ಸಿಹಿ ಇಷ್ಟಪಡ್ತಾರೆ, ಅವ್ರು ಜಾಸ್ತಿ ಬೆಲ್ಲ ಹಾಕೋಬಹುದು. ಇಲ್ಲಿ ನಾನು ಒಂದು ಅಚ್ಚು ಬೆಲ್ಲ ಬರುತ್ತಲ್ಲ ಅದನ್ನ ಹಾಕೊಂಡಿದೀನಿ. ಅದನ್ನ ನಾನು ಪುಡಿ ಮಾಡಿ ಇಟ್ಕೊಂಡಿದೀನಿ. ನೀವು ಪುಡಿ ಬೆಲ್ಲ ಬಂದ್ರೆ ನೀವು ಅದನ್ನ ಹಾಕೋಬಹುದು. ಇದನ್ನ ಚೆನ್ನಾಗಿ ಕಲ್ಸ್ಕೊಳ್ಳೋಣ. ಇದು ಕಲಸಿ ರೆಡಿ ಆಗಿದೆ. ಇವಾಗ ಆದ್ಮೇಲೆ ನಾವು ಇವಾಗ ಕಡುಬು ಪಂಚಕಲಿನ ತಟ್ಟಬೇಕು. ಅದಕ್ಕೂ ಮೊದಲು ನಾವು ಈ ಕೊಟ್ಟಟ್ಲೆ ಬರುತ್ತೆ ನೋಡಿ, ಇಡ್ಲಿ ಬೇಯಿಸುವಂತ ಪಾತ್ರೆ, ಇದರಲ್ಲಿ ನಾನು ಬುಡದಿಂದ ಸ್ವಲ್ಪ ಮಟ್ಟಕ್ಕೆ ಮೇಲಕ್ಕೆ ಹಾಕೊಂಡಿದೀನಿ ನೀರ್ನ. ಹಾಗೆ ಇದು ಗ್ಯಾಸ್ ಹಚ್ಚಿ ನೀರ್ ಬಿಸಿ ಆಗಕ್ಕೆ ಮೊದಲೇ ಬಿಡ್ಬೇಕು. ಇವಾಗ ಅದು ನಾವು ಕಡುಬು ಪಂಚಕಲಿ ತಟ್ಟಿ ಇಡುವಾಗ ಆ ನೀರ್ ಆಲ್ರೆಡಿ ಬಿಸಿ ಆಗಿದ್ರೆ ಸ್ವಲ್ಪ ಹಸಿ ಹಸಿಯಾಗಿ ಬರಲ್ಲ ಅದು. ಸರಿ, ಇವಾಗ ಇದು ಬಿಸಿ ಆಗ್ತಾ ಇರ್ಲಿ, ನಾವು ಅಷ್ಟರಲ್ಲಿ ಕಡುಬು ಪಂಚಕಲಿನ ತಟ್ಟಿ ರೆಡಿ ಮಾಡ್ಕೊಂಡು. ನಾನಿಲ್ಲಿ ಬಾಳೆ ಎಲೆ ತಗೊಂಡಿದೀನಿ. ಹಾಗೆ ಅದ್ರ ಜೊತೆಗೆ ಅರ್ಶಿಣದ ಎಲೆ ಅಂತ ಬರುತ್ತೆ, ಅದನ್ನು ತಗೊಂಡಿದೀನಿ. ಅದು ಸ್ವಲ್ಪ ಸ್ಮೆಲ್ ಚೆನ್ನಾಗ್ ಬರುತ್ತೆ ಅಂತ. ನಿಮ್ಗೆ ಅದು ಸಿಕ್ಕಿಲ್ಲ ಅಂದ್ರೆ ಖಾಲಿ ಬಾಳೆ ಎಲೆ ಮಾಡ್ಕೋಬಹುದು. ಇದನ್ನ ಮೊದಲು ಒಂದು ನಮ್ಮ ಮುಷ್ಟಿ ಸೈಜ್ ಅಲ್ಲಿ ಸ್ವಲ್ಪ ಹಿಟ್ಟನ್ನ ತಗೊಂಡು ಅದನ್ನ ನೀಟಾಗಿ ಈ ರೀತಿ ತಟ್ತಾ ಹೋಗ್ಬೇಕು ಎಲೆ ಮೇಲೆ ಒಂದು ಭಾಗದಲ್ಲಿ. ಇದು ಸ್ವಲ್ಪ ತುಂಬಾ ದಪ್ಪನೂ ಅಲ್ಲ, ತುಂಬಾ ತೆಳ್ಳಗೂ ಅಲ್ಲ, ಆ ರೀತಿ ತಟ್ಕೋಬೇಕಾಗುತ್ತೆ. ಈ ರೀತಿ ಚೆನ್ನಾಗಿ ತಟ್ಕೊಂಡು ನಂತರ ಇನ್ನೊಂದು ಭಾಗದ ಎಲೆ ಇದೆಯಲ್ಲ, ಇದನ್ನ ಈ ರೀತಿ ಕ್ಲೋಸ್ ಮಾಡಿ ಇಡುವಂತದ್ದು. ಹೀಗೆ ನಾನು ಇನ್ನೊಂದನ್ನ ಕೂಡ ತಟ್ಕೊಂಡಿದ್ದೀನಿ ಈ ತರ. ಹಾಗೆ ನಾನು ಅರ್ಶಿಣದ ಎಲೆ ಅಂತ ಹೇಳಿದ್ನಲ್ಲ, ಇದೆ ನೋಡಿ, ಅದು ಈ ರೀತಿ ಇರುತ್ತೆ. ಇದಕ್ಕೂ ಕೂಡ ಹಾಗೆ ಸೇಮ್ ಅದೇ ರೀತಿ ತಟ್ಕೋಬೇಕು. ನಾನು ಇದ್ರಲ್ಲಿ ನಿಮ್ಗೆ ಒಂದು ಪಂಚಕಲಿ ಮಾಡಿ ತೋರಿಸ್ತೀನಿ.
ನೋಡಿ ಈ ರೀತಿ ಸ್ವಲ್ಪ ಅದೇ ಶೇಪ್ ಅಲ್ಲಿ ತಟ್ಕೊಂಡು ಅದ್ರ ಮಧ್ಯದಲ್ಲಿ ನಾವು ಕಾಯಿ ಬೆಲ್ಲ ಕಲ್ಸ್ಕೊಂಡಿದ್ವಲ್ಲ ಅದನ್ನ ಹಾಕ್ಬೇಕು. ಈ ರೀತಿ ತುಂಬಾ ಹಾಕಕ್ ಹೋಗ್ಬೇಡಿ, ಯಾಕಂದ್ರೆ ಅದು ನೀಟಾಗಿ ಕವರ್ ಆಗಲ್ಲ. ನೋಡಿ ಈ ರೀತಿ ಹಾಕ್ಬಿಟ್ಟು ಇದನ್ನ ಮಡ್ಚಿದ್ರಾಯ್ತು. ಹಾಗೆ ಇದನ್ನ ನಾವು ಬಾಳೆ ಎಲೆಯಲ್ಲೂ ಮಾಡ್ಕೋಬಹುದು, ಅರ್ಶಿಣದ ಎಲೆನೇ ಬೇಕು ಅಂತ ಏನಿಲ್ಲ. ಇಲ್ಲಿ ಕಾಣಿಸುತ್ತೆ ನೋಡಿ ಈ ರೀತಿ ಆಗುತ್ತೆ ಅದು. ಹಾಗೆ ಇನ್ನೊಂದೇನಪ್ಪಾ ಅಂದ್ರೆ ಈ ರೀತಿ ತುದಿಯಲ್ಲಿ ನೀವು ಎಲೆಯನ್ನ ಈ ರೀತಿ ಕಟ್ ಮಾಡ್ಕೋಬಹುದು, ಯಾಕಂದ್ರೆ ಚೊಟ್ಟು ತುಂಬಾ ಉದ್ದ ಇರುತ್ತೆ. ಹಾಗಾಗಿ ಇದನ್ನ ಕಟ್ ಮಾಡ್ಕೋಬಹುದು, ಮಾಡ್ಕೊಳ್ದೇನೆ ಇರ್ಬೋದು. ಹಾಗೆ ಈ ಪನ್ಪತ್ಲಿನ ನಾವು ಬಾಳೆ ಎಲೆಲೂ ಮಾಡ್ಕೋಬಹುದು. ಬಾಳೆ ಎಲೆಲಿ ಮಾಡ್ಕೊಳ್ಳೋವಾಗ ನೋಡ್ಕೊಳ್ಳಿ, ಯಾಕಂದ್ರೆ ಮಡ್ಚೋವಾಗ ಹೊಡಿಬಾರ್ದು. ಹಾಗಾಗಿ ಈ ಲೈನ್ ಎಲ್ಲಿ ಉದ್ದ ಇದೆಯಲ್ಲ ಅದಕ್ಕೆ ತಕ್ಕಂಗೆ ತಟ್ಕೊಂಡು ಪನ್ಪತ್ಲಿಗೆ ಒಳಗಡೆ ಸ್ವೀಟ್ ತುಂಬಿಟ್ಟು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಉಲ್ಟಾ ಮಡ್ಚ್ಕೊಂಡ್ರೆ ನಿಮ್ಗೆ ಅದು ಒಡಿಯುತ್ತೆ ಮಡ್ಚಿದಾಗ. ಇನ್ನೊಂದೇನಂದ್ರೆ ನಾವು ಇದ್ರಲ್ಲೂ ಇದು ಎಲೆ ಚಿಕ್ಕದಾದ್ರು ಇದ್ರಲ್ಲೂ ಕಡುಬನ್ನ ಮಾಡ್ಕೋಬಹುದು. ನೋಡಿ ಈ ರೀತಿ ಅರ್ಧಕ್ಕೆ ತಟ್ಕೊಂಡ್ಬಿಟ್ಟು ಈ ರೀತಿ ಇದನ್ನ ಮಡ್ಚ್ಕೊಂಡು ಕಡುಬಿಗೆ ರೆಡಿ ಮಾಡ್ಕೋಬಹುದು. ಹಾಗಾಗಿ ನಿಮ್ಗೆ ಬಾಳೆ ಎಲೆ ಇದ್ರು ನಡೆಯುತ್ತೆ, ಅರ್ಶಿಣದ ಎಲೆ ಇದ್ರು ನಡೆಯುತ್ತೆ, ಕಡುಬು ಪನ್ಪತ್ಲಿನ ಎರಡರಲ್ಲೂ ಮಾಡ್ಕೋಬಹುದು. ಇವಾಗ ಇದು ರೆಡಿ ಆಗಿದೆ. ಇದನ್ನ ತಟ್ಕೊಂಡು ರೆಡಿ ಮಾಡ್ಕೊಳ್ಳೋದ್ರಲ್ಲಿ ನೀರ್ ಕಾಯ್ಸಕ್ ಇಟ್ಟಿದ್ವಲ್ಲ ಅದು ಆಲ್ರೆಡಿ ಕಾದಿದೆ. ನೋಡಿ ಇಲ್ಲಿ ಹಬೆ ಬರ್ತಾ ಇದೆ, ಕಾಣಿಸ್ತಾ ಇದೆ ನಿಮ್ಗೆ. ಇದನ್ನ ಇವಾಗ ಒಂದೊಂದಾಗಿ ಇಟ್ಕೊಂತ ಹೋಗ್ಬೇಕು. ಮೊದ್ಲು ಕಡುಬನ್ನ ಇಟ್ಕೋಬೇಕಾಗತ್ತೆ, ಯಾಕಂದ್ರೆ ಅದು ತೆಳ್ಳಿಗೆ ಲೆವೆಲ್ ಇರುತ್ತೆ ಅಲ್ವಾ. ಹಾಗಾಗಿ ಅದನ್ನೆಲ್ಲ ಇಟ್ಕೊಂಡು ಆಮೇಲೆ ನಂತರ ಪನ್ಪತ್ಲಿನ ಇಟ್ಕೋಬೇಕು. ಮತ್ತೆ ಇನ್ನೊಂದು ಟಿಪ್ಸ್ ಏನಪ್ಪಾ ಅಂದ್ರೆ, ನೀವು ಸ್ವಲ್ಪ ಕಡುಬು ಪನ್ಪತ್ಲಿನ ಈ ರೀತಿ ತುಂಬ್ಕೊಂಡ್ ನಂತರ ಸ್ವಲ್ಪ ಹೊತ್ತು ನೀವು ಬಿಡ್ಬೇಕಾಗತ್ತೆ. ಯಾಕಂದ್ರೆ ಎಲ್ಲದನ್ನು ಒಟ್ಟಿಗೆ ನಾವು ಒಂದ್ರ ಮೇಲೆ ಒಂದ್ ಹಾಕೊಂತ ಹೋದಾಗ ಏನಾಗುತ್ತೆ, ಕೆಳಗಡೆದು ಬೇಯಲ್ಲ ಹಬೆಗೆ. ಹಾಗಾಗಿ ಕೆಳಗಡೆದು ಸ್ವಲ್ಪ ಹೊತ್ತು ಬೆಂದ ನಂತರ ಅರ್ಧ ಬೆಂದ ಮೇಲೆ ನಾವು ಉಳಿದಿದ್ದನ್ನ ಹಾಕೊಂಡ್ರೆ ಅದ್ರ ಹಬೆಯಲ್ಲಿ ಉಳಿದಿದ್ ಕೂಡ ಬೆಂದ್ಕೊಳ್ಳುತ್ತೆ. ಸೊ ಹಾಗಾಗಿ ನಾವ್ ಏನ್ ಮಾಡ್ತಾ ಇದೀವಿ, ಅರ್ಧ ತುಂಬಿದೀವಿ, ಅರ್ಧ ಹಾಕಿದ್ಮೇಲೆ ಇದನ್ನ ಮತ್ತೆ ಕ್ಲೋಸ್ ಮಾಡಿ ಒಂದು 1/4 ಗಂಟೆ ಇಡ್ತೀವಿ. ಇವಾಗ 1/4 ಗಂಟೆ ಆದ್ಮೇಲೆ ನಿಮ್ಗೆ ಕಾಣಿಸುತ್ತೆ ಎಲೆ ಆಲ್ರೆಡಿ ಇಟ್ಟಿರೋ ಎಲೆ ಕಲರ್ ಚೇಂಜ್ ಆಗಿದೆ. ಸೊ ಇವಾಗ ಇದು ಆಲ್ಮೋಸ್ಟ್ ಬೆಂದಿದೆ. ಸೊ ಇವಾಗ ನಾವು ಉಳಿದಿದ್ದನ್ನ ಅದ್ರ ಮೇಲೆ ಹಾಕೊಳ್ಳೋಣ. ಅರ್ಧ ಗಂಟೆ ಮೇಲಂತೂ ಬೇಕಾಗುತ್ತೆ, ಬೇಯ್ಬೇಕದು ನೀಟಾಗಿ, ಸ್ವಲ್ಪನೇ ಟೈಮ್ ತಗೊಳುತ್ತೆ. ಹಾಗಾಗಿ ನೋಡಿ ಇವಾಗ ಇದು ಆಗಿದೆ. ಇವಾಗ ಇದು ಹೇಗಾಗಿದೆ ಅಂತ ನೋಡೋಣ ಬನ್ನಿ. ನೋಡಿ ಇದು ಬಿಡಿಸಿದ್ಮೇಲೆ ಈ ರೀತಿಯಾಗಿ ಕಾಣುತ್ತೆ. ನೋಡಿ ಇದು ಪನ್ಪತ್ಲಿ ಈ ರೀತಿಯಾಗಿ ಕಾಣಿಸುತ್ತೆ. ನೋಡಿ ಎಲೆ ತೆಗಿತಾ ಇದೀವಿ. ಇವಾಗ ಹಬ್ಬ ಸ್ಪೆಷಲ್ ಕಡುಬು ಪನ್ಪತ್ಲಿ ರೆಡಿ ಆಗಿದೆ. ಇದ್ರ ಜೊತೆಗೆ ಕಾಂಬಿನೇಷನ್ ಅಂತ ಅವಡೆ ಸಾರನ್ನ ಮಾಡಿದೀವಿ. ನಿಮ್ಗೆ ಅವಡೆ ಸಾರ್ ರೆಸಿಪಿ ಬೇಕು ಅಂದ್ರೆ ನೆಕ್ಸ್ಟ್ ಆ ವಿಡಿಯೋನ ಹಾಕ್ತೀನಿ. ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಪನ್ಪತ್ಲಿ ಅಂತೂ ತಿಂತಾ ಇದ್ರೆ ತಿಂತಾನೆ ಇರ್ಬೇಕು ಅನ್ಸುತ್ತೆ. ಹಾಗೆ ಕಡುಬು ಮತ್ತೆ ಅವಡೆ ಸಾರ್ ಕಾಂಬಿನೇಷನ್ ಅಂತೂ ಸೂಪರ್ ಆಗಿರುತ್ತೆ. ಹಾಗೆ ಅವಡೆ ಬದಲು ನಾವು ಒಂದೊಂದ್ಸಲ ಹೆಸರು ಕಾಳು ಸಾರ್ನು ಮಾಡ್ತೀವಿ. ಸೇಮ್ ಅವಡೆ ಬದಲು ಹೆಸರು ಕಾಳನ್ನ ಹಾಕುವಂತದ್ದು. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ನಮ್ ಕಡೆ ಹಬ್ಬ ಸ್ಪೆಷಲ್. ಹಾಗೆ ನಿಮ್ ಕಡೆ ಏನ್ ಹಬ್ಬ ಸ್ಪೆಷಲ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನೀವು ನಮ್ಮ ಚಾನೆಲ್ ನ ಫಸ್ಟ್ ಟೈಮ್ ನೋಡೋದಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾದ್ರೆ ನೆಕ್ಸ್ಟ್ ಇನ್ನೊಂದು ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ.